ಕೊಡಗು ಜಿಲ್ಲಾದ್ಯಂತ ಕೂಡ ಭಾರಿ ಮಳೆ ಆಗ್ತಾ ಇದೆ. ಬ್ರಹ್ಮಗಿರಿ ತಪ್ಪಲಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದ ಸಂಪೂರ್ಣವಾಗಿ ಭಾಗಮಂಡಲ ಕೂಡ ಜಲಾವೃತ ಆಗಿದೆ. ಎಲ್ಲಾ ಭಾಗದಲ್ಲೂ ಮುಂಗಾರು ಮಳೆಯ ಅಬ್ಬರ ನಿರಂತರವಾಗಿ ಮುಂದುವರೆದಿದೆ. ಕಾವೇರಿ ನದಿಯ ಉಗಮ ಸ್ಥಾನದಲ್ಲೇ ಮಳೆ ಬಿರುಸುಗೊಂಡಿರೋದನ್ನ ಈ ಎಲ್ಲ ವಿಚಾರಗಳು ಸ್ಪಷ್ಟಪಡಿಸ್ತಾ ಇದೆ. ಕಾವೇರಿ ಜನ್ಮಸ್ಥಳವಾದಂತಹ ತಲಕಾವೇರಿಯ ಹಿಂಭಾಗದಲ್ಲೇ ಬ್ರಹ್ಮಗಿರಿ ತಪ್ಪಲು ಬರುತ್ತೆ. ಸೊ ಅಲ್ಲಿ ಸಾಮಾನ್ಯವಾಗಿ ಭಾರಿ ಪ್ರಮಾಣದ ಮಳೆ ಆಗುತ್ತೆ ವರ್ಷ ಕೂಡ. ಸೊ ಇದು ಕಾವೇರಿ ನದಿಗೆ ತಕ್ಷಣವೇ ಬೃಹತ್ ಪ್ರಮಾಣದ ನೀರು ಹರಿದು ಬರೋದಕ್ಕೆ ಮುಖ್ಯ ಕಾರಣ ಕೂಡ ಹೌದು. ಅದಾದ ನಂತರ ಅದು KRS ತಲುಪುತ್ತೆ, ಎಲ್ಲವೂ ಕರೆಕ್ಟು. ತ್ರಿವೇಣಿ ಸಂಗಮ ಇರುವಂತಹ ಭಾಗಮಂಡಲ ಕ್ಷೇತ್ರವು ಮಳೆ ನೀರಿನಿಂದಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಭಾಗಮಂಡಲ ನಾವಾಗಲೇ ಹೇಳ್ತಾ ಇದ್ವಿ ನಿಮಗೆ, ಸುಜೋತಿ ಮತ್ತು ಕನಿಕೆ ಹಾಗೂ ಕಾವೇರಿ ಮೂರೂ ನದಿಗಳು ಸೇರುವಂತಹ ಜಾಗ ಆಗ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಕೂಡ ಹೌದು. ಬಾಗಂಡೇಶ್ವರ ದೇವಾಲಯದ ಮುಂಭಾಗಕ್ಕೂ ಕೂಡ ನೀರು ಹರಿದು ಬರ್ತಾ ಇದೆ. ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಮುಂಭಾಗದ ಒಂದು ಮೆಟ್ಲು ಮುಳುಗಿ ಹೋಗಿದೆ. ಮೋಹಕ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಕಾವೇರಿ ನದಿ ತನ್ನ ರೌದ್ರ ಸೌಂದರ್ಯವನ್ನು ತೋರಿಸ್ತಾ ಇರೋದು. ಹಾಗೆ ತಲಕಾವೇರಿ ಕ್ಷೇತ್ರವನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಅಷ್ಟೇ. ತೀರ್ಥಕುಂಡ ಮತ್ತು ದೇವಾಲಯದ ಸುತ್ತಮುತ್ತಲಿನ ಹೊಂಡಗಳಲ್ಲಿ ನೀರು ಗರಿಷ್ಠ ಮಟ್ಟವನ್ನು ಮೀರಿ ಹರಿತಾ ಇರೋದ್ರ ಸಂಕೇತ ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಧಾರ್ಮಿಕ ಪಾವಿತ್ರ್ಯತೆ ಮತ್ತು ಅತಿ ದೊಡ್ಡ ಪ್ರಮುಖ ದೇವಸ್ಥಾನಗಳಲ್ಲಿ ಈ ಭಾಗದಲ್ಲಿ ಇದು ಕೂಡ ಒಂದು. ಆಮೇಲೆ ಅಕ್ಕಪಕ್ಕ ಇರುವಂತಹ ರಸ್ತೆ ಸಂಪರ್ಕಗಳು ಕೂಡ ಕಡಿತ ಆಗಿದೆ. ಜನರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೂಡ ಇದಾಗುತ್ತೆ. ಬಟ್ ಅಷ್ಟಾದರೂ ಮಳೆ ಬರಲಿ ಅಂತ ಜನರ ಆಶಯ.